ಕಾಗದ ಮೂವಿ ಟೀಮ್ ಅವ್ರು ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಪುಟ್ಟ ನಾಯಕ ನಟ ನಾಯಕ ನಟಿ ಇದ್ದಾರೆ ಇಬ್ರು. ಹಾಯ್ ಸರ್, ನಮಸ್ತೆ. ಹಾಯ್. ಎಷ್ಟೇ ಕ್ಲಾಸ್ ಇಬ್ರು? ನಂದು ಇವಾಗ ಸೆಕೆಂಡ್ ಪಿ ಯು ಮುಗೀತು. ಫಸ್ಟ್ ಈ ಫಿಲ್ಮ್ ಶೂಟ್ ಮಾಡಿದ್ದು 1 year ಬ್ಯಾಕ್. 10th ಅಲ್ಲಿ. ಇವರು 10th ಅಲ್ಲಿ ಇದ್ದಾಗ ನಾನು ಫಸ್ಟ್ ಪಿ ಯು ಅಲ್ಲಿದ್ದಾಗ. ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಕಾಲೇಜಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ಹೋಗಿದ್ದೆಲ್ಲ ಹೇಗೆ ಅಂತ? ಚೆನ್ನಾಗಿತ್ತು ಸರ್. ನನ್ನ ಸ್ಕೂಲಲ್ಲಿ ಅಂದ್ರೆ ಮುಂಚೆ ನಾನು ಮೂವೀಸ್ ಎಲ್ಲ ಮಾಡ್ತಿದ್ದೆ. ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಅಂತ ಹೇಳಿರ್ಲಿಲ್ಲ. ಆಮೇಲೆ ರಜಾ ಜಾಸ್ತಿ ದಿನ ಬೇಕಾಗತ್ತೆ ಅಂತ ಹೇಳಿದಾಗ ಹಿಂಗ್ ಮಾಡ್ತಾ ಇದೀನಿ ಅಂದಾಗ ಸ್ಕೂಲಲ್ಲಿ ಚೆನ್ನಾಗಿ ಎಂಕರೇಜ್ ಮಾಡಿ ಹೋಗ್ಬಾ ಅಂತ ಕಳಿಸಿ ನನಗೆ ಚೆನ್ನಾಗಿ ಕೋಪಪ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ಗೆ ಸ್ಟಾರ್ಸ್ ಇದ್ದಲ್ಲಿ ನೀವು ಮಾಡಿದ್ದೀರಾ ಅವಾಗೆಲ್ಲ? ಈ ಥರ ಆತರ ಏನಿಲ್ಲ, ನನ್ಗೆ ಜಾಸ್ತಿ ಫ್ರೆಂಡ್ಸ್ ಯಾರು ಇಲ್ಲ. 3 ಜನ ಅಷ್ಟೇ. ನನ್ಗೆ ಏನೇ ನೋಟ್ಸ್ ಬೇಕಿದ್ರು ಏನೇ ಹೇಳ್ಬೇಕು ಕೇಳ್ಕೊಂಡ್ರೆ 3 ಜನ ಅಷ್ಟೇ. ನಿಮಗೆ ಜಾಸ್ತಿ ಒಳ್ಳೆ ಫ್ರೆಂಡ್ಸ್ ಎಲ್ಲ ಹೋಗ್ತೀನಿ ಅಂದ್ರೆ ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತ್ರ ಎಕ್ಸ್ಪೋರ್ಟ್, ಬೇರೆಯವ್ರೆಲ್ಲರ ಜೊತೆ ಇಂಟ್ರೋ ತರ ಸುಮ್ನೆ ಸೈಲೆಂಟ್ ಆಗಿರ್ತೀನಿ. ಆ 3 ಜನರ ಜೊತೆ ಫುಲ್ ಕ್ಲೋಸ್. ನಾನು ದೀಪಾ, ನಂದಿತಾ, ಲಿಖಿತಾ, ಶ್ರೇಯಾ. ಇವ್ರು ಏನಿದ್ರು ಇವ್ರಿಗೆ ಹೇಳಿಬಿಟ್ಟು ಏನಿದ್ರು ಇವ್ರಿಗೆ ಕೇಳೋದು. ನಿಜವಾಗ್ಲೂ ಇಂಟ್ರೋವರ್ಟ್ ನೀವು? ಅನ್ಸೋದು ಅಫ್ಕೋರ್ಸ್ ನಂಗೆ ಗೊತ್ತು, ನೀವು ಇಂಟ್ರೋ ಅಂತ ಅನ್ಸೋದೇ ಇಲ್ಲ. ಈ ತರ ಮಾತಾಡಿದ್ರೆ ಕ್ಯಾಮ್ರಾ ಮುಂದೆ ನನ್ನ ಫ್ರೆಂಡ್ಸ್ ಸರ್ಕಲ್ ಹತ್ರ ಚೆನ್ನಾಗಿ ಮಾತಾಡ್ತೀನಿ. ಬಟ್ ಹೊಸಬ್ರು ಯಾರೇ ಸಿಕ್ಕಿದ್ರು ಅಥವಾ ನನಗೆ ಸುಮ್ನೆ ಇರ್ಬೇಕು ಅಂತ ಅನ್ಸುತ್ತೆ, ಏನು ಮಾತಾಡೋಣ ಸುಮ್ನೆ ಇರ್ತೀನಿ. ನಂದು ಫಸ್ಟ್ ಫಿಲಮ್. ಮುಂಚೆ ಎಲ್ಲ ಏನು ಕ್ಲಾಸಸ್ ಅಂತ ಅಲ್ಲ, ಲೈಕ್ ಚಿಕ್ಕವನಿದ್ದಾಗ ಒಂದು 6-7 ವರ್ಷ ಮುಂಚೆ ಅವಾಗ ಇದು ಸ್ಟೇಜ್ ಅಲ್ಲಿ ಮತ್ತೆ ಶಾರ್ಟ್ ಫಿಲಮ್ಸ್ ಅವಾಗ ಮಾಡ್ತಾ ಇದ್ದೆ. ಟೀಮ್ ಅದ್ವೈತ ಅಂತ ಒಂದು ಇದೆ, ಟೀಮ್ ಇದೆ ಇನ್ ಯೂಟ್ಯೂಬ್, ಅವ್ರ ಜೊತೆ ಮಾಡ್ತಾ ಇದ್ದೆ. ಮೇಲೆ ಬೆಂಗಳೂರ ನಿನ್ ಮೂಲತಃ ಇಲ್ಲಿ ಅಂತ? ನಾನು ಇಲ್ಲೇ ಬ್ಯಾಂಗ್ಳೂರೇನೆ. ಬ್ಯಾಂಗ್ಳೂರಲ್ಲೇ ಮುಂಚೆಯಿಂದನೂ ಬ್ಯಾಂಗ್ಳೂರ್. ಇವಾಗ ಫಸ್ಟ್ ಮೂವಿ ಹೆಂಗ ಆಪರ್ಚುನಿಟಿ ಬಂತು? ನಮ್ ತಂದೆ ಕಡೆಯಿಂದ ಬಂತು. ಅದೇ ಫಿಲಮ್ ಸ್ಟೋರಿ ಬಂದು ಹೇಳಿದ್ರು, ತುಂಬಾ ಚೆನ್ನಾಗಿ ಅನ್ಸ್ತು, ಅದಕ್ಕೆ ಆಯ್ತು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಇದ್ರಲ್ಲಿ ಹಿಂದೂ ಯಾರು ಮುಸ್ಲಿಂ? ಹಿಂದೂ ನಾನು, ಮುಸ್ಲಿಂ ಇವರು. ಏನು ಸ್ಟೋರಿ? ಒಂದ್ ಲೈನ್ ಸ್ಟೋರಿ ಹೇಳೋದು? ಅದೇ ಒಂದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ. ಅದ್ ಹಂಗೆ ಮೂವಿಯಲ್ಲಿ ಟ್ರೇಲರ್ ಅಲ್ಲಿ ಟ್ರೇಲರ್ ಅಲ್ಲಿ ಒಂದ್ ಸ್ವಲ್ಪ ಹಿಂಟ್, ಸ್ವಲ್ಪ ರಿವೀಲ್ ಆಗುತ್ತೆ. ಅದ್ ಬಿಟ್ರೆ ಸಿನಿಮಾ ನೋಡ್ದಾಗೇನೆ ನಿಮ್ಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಶೂಟಿಂಗ್ ಅಲ್ಲೆಲ್ಲ ಹೆಂಗ್ ಮಾಡ್ದಪ್ಪ? ಶೂಟಿಂಗ್ ಅಲ್ಲಿ ಕಷ್ಟನೇ ಇತ್ತಣ್ಣ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಸರ್ ಬಂದು ಹೆಲ್ಪ್ ಮಾಡ್ತಾ ಇದ್ರು, ಡೈರೆಕ್ಟರ್ ಸರ್. ಲೈಕ್ ಹೆಂಗ್ ಮಾಡ್ಬೇಕು, ಹೆಂಗ್ ಇಮೋಷನ್ಸ್ ತೋರಿಸ್ಬೇಕು ಅಂತ. ಹಂಗೆ ಹೆಂಗೆ ಆಕ್ಟ್ ಮಾಡಿದ್ರಿ ಇವ್ರ ಜೊತೆಲಿ? ಅದೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ತುಂಬಾ ಇಂಟ್ರೋ ಇವರು. ನನಗೆ ಸ್ವಲ್ಪ ಅಂದ್ರೆ ಮಾತಾಡ್ತಿರ್ಲಿಲ್ಲ ಅಷ್ಟೊಂದು. ನನ್ಗೆ ಆಕ್ಟೇ ನಾನೇನಿಲ್ಲ ಮಾಡ್ತೀನಿ, ನನ್ಗೆ ಹೆಂಗಿದ್ರು ಓಕೆ. ಬಟ್ ಅಲ್ಲ, ಈ ತರ ಒಂದು ಹೆಸರು ಹೇಳಕ್ಕೆ ಆಗ್ತಿಲ್ಲ. ಇನ್ನೋಸೆಂಟ್ ತರ ಅವರು, ಇನ್ನೋಸೆಂಟ್ ತರ ಹಂಗೆ ಇನ್ನೋಸೆಂಟ್ ತರನೋ? ಇನ್ನೋಸೆಂಟ್ ಕ್ಯಾಮ್ರಾ ಎಲ್ಲ ಆಫ್ ಮಾಡ್ತೇವೆ ಅಂದ್ರೆ ಇನ್ನೋಸೆಂಟೇ ಪಾಪ. ಪಾಪ ಏನಿಲ್ಲ, ಇವ್ರ ಆಕ್ಟಿಂಗ್ ಅಂತ ಎಲ್ಲ ಬಂದಾಗ ನಾವೇನು ಆರಾಮಾಗಿ ಆಕ್ಟ್ ಮಾಡ್ಕೊಂಡು ಹೋಗ್ವಿ. ಮಾತಾಡೋಕೆ ಸ್ವಲ್ಪ ನಮಗ್ ಟೈಮ್ ತಗೋದು ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ 3 days ನಾವು ಏನಿದ್ರು ನಾರ್ಮಲ್ ಆಗಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಪ್ಯಾಕಪ್ ಆದ್ರೆ ಬಾಯ್ ಅಷ್ಟೇ ಇದ್ರು. ಆಮೇಲೆ ಸ್ವಲ್ಪ ಮಾತಾಡಕ್ ಶುರು ಮಾಡಿ ಫ್ರೆಂಡ್ಶಿಪ್. ಕರೆಕ್ಟ್ ಆಗಿ ಫಸ್ಟ್ ಡೇ ಮಾತ್ರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಡೇ ಇಂದ ಚೆನ್ನಾಗಿ ಹೋಗಿದೆ. ಯಾಕಂದ್ರೆ ಚಿಕ್ಕವನಿದ್ದಾಗ ಆಲ್ರೆಡಿ ಮಾಡಿದ್ದೆ ಶಾರ್ಟ್ ಫಿಲ್ಮ್ಸ್. ಆಮೇಲೆ ಏರ್ಟೆಲ್, ವೋಡೋಫೋನ್ ಅವ್ರಿಗೆಲ್ಲ, ಮತ್ತೆ ಫಾರಿನ್ ಪ್ರೈಮ್ ವಿಡಿಯೋಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಸೊ ಅಷ್ಟೊಂದೇನು ಅನ್ಸಿದೆ. ನೀವು ಡೈರೆಕ್ಟ್ ಮಾಡಿದ್ರು? ಇಲ್ಲ, ಟೀಮ್ ಅದ್ವೈತ ಅಂತ ಇದ್ದಾರೆ, ಗಂಗಾಧರ್ ನಾಗತಿಹಳ್ಳಿ ಅಂತ ಇದ್ದಾರೆ, ಅವ್ರ ಥ್ರೂ ಮಾಡ್ತಾ ಇದ್ದಾರೆ. ನೀವು ಸಿನಿಮಾ ಜೊತೆ ಸೀರಿಯಲ್ ಬೇರೆ ಮಾಡ್ತಾ ಇದ್ದೀರಾ ಎಲ್ಲ ಕಡೆ, ಅಮ್ಮ ಹೇಳ್ತಿದ್ರು. ಹೇಗೆ ಅನಿಸ್ತಿದೆ? ಕೃತಿಕಾ ಅಂತ ಬರಲ್ವಾ? ಹೌದಾ, ಕೇಳಿದೆ ಅಂತ ಹೇಳ್ತೀನಿ. ನಾನು ಫಸ್ಟ್ ಮೂವಿ ಸೀರಿಯಲ್ ಮಾಡಕ್ಕಿಂತ ಮುಂಚೆ ಆಕ್ಚುಲಿ ಮಾಡ್ತಿದ್ರಿ, ಇವಾಗ ಸೀರಿಯಲ್ ಇನ್ನೂ ಜನಪ್ರಿಯತೆ ಫುಲ್ ಕಂಪ್ಲೀಟ್ ಆದ್ಮೇಲೆ ಸೀರಿಯಲ್ ಶುರು ಆಗಿದ್ದು. ಮೂವಿ ಮಾಡೋದು ಸೀರಿಯಲ್ ಮಾಡ್ಬೇಕು ಅಂತ ಇರ್ಲಿಲ್ಲ, ಬಟ್ ರಿಯಲಿ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಸೊ ಒಳ್ಳೆ ಸೀರಿಯಲ್ ಕೂಡ ಸಿಕ್ತು, ಭೂಮಿಗೆ ಬಂದಾಗ ಅಂತ. ಅದಕ್ಕೆ ಒಪ್ಕೊಂಡು ಓಕೆ ಅಂತ ಆಡಿಷನ್ಸ್ ಎಲ್ಲ ಕೊಟ್ಟಿದ್ದು, ಟೆಸ್ಟ್ ಎಲ್ಲ ನನ್ಗೆ ಹೋಗ್ತಿದ್ರು ಸೆಲೆಕ್ಟ್ ಆಗ್ತೀನಿ ಅಂತ. ಆದ್ರೂ ಪ್ರಣೀತಾ ಕ್ಯಾರೆಕ್ಟರ್ ನಮಸ್ತೆ ತುಂಬಾ ಖುಷಿ ಇದೆ. ಇವಾಗ ಸೀರಿಯಲ್ ಕೂಡ ಚೆನ್ನಾಗಿ ನಡೀತಾ ಇದೆ, ಎಲ್ರು ತುಂಬಾ ಇಷ್ಟ ಪಡ್ತಾ ಇದಾರೆ, ಖುಷಿ ಇದೆ. ಸಿನಿಮಾ ಮಾಡಿದ್ರಿ,
ಇಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿತ್ತು, ಇಲ್ಲ ಫ್ಯಾನ್ಸ್ ಪೇಜ್ಗಳಲ್ಲಿ, ಇಲ್ಲ ದರ್ಶನ್ ಸರ್ ಫ್ಯಾನ್ ಪೇಜ್ಗಳು ಒಂದು ಅಂಕಿತಾ ಅಂತ ಅವ್ರ ನೇಮ್ ಇತ್ತು. ಈಗ ಸೀರಿಯಲ್ ಮಾಡಿದ್ಮೇಲೆ ತುಂಬಾ ಪಾಪ್ಯುಲರ್ ಆಗಿರ್ತಾರೆ, ತುಂಬಾ ಹಳ್ಳಿಗಳಲ್ಲಿ ಕಂಡುಹಿಡಿತಿರ್ತಾರೆ, ಅದೆಲ್ಲ ರೆಕಗ್ನೈಸೇಷನ್ ಹಿಂಗಾಗ್ತದೆ. ಅದು ತುಂಬಾ ರೆಕಗ್ನೈಸೇಷನ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವಾಗ ಮೂವೀಸ್ ಮಾಡಿದ್ರೆ ಪ್ರತಿಯೊಬ್ರು ಥಿಯೇಟರ್ಗೆ ಹೋಗಿ ನೋಡ್ತಾರೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಅಂದ್ರೆ ಎಷ್ಟೊಂದ್ ಜನ ಥಿಯೇಟರ್ಗೆ ಹೋಗೋದೇ ಇಲ್ಲ, ಆತರ ಇರ್ತಾರೆ. ಬಟ್ ಸೀರಿಯಲ್ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ ಬೇಗ ಪಾಪ್ಯುಲಾರಿಟಿ ಸಿಗತ್ತೆ, ಬೇಗ ಜನರು ಗುರ್ತಿಸ್ತಾರೆ. ಅಂದ್ರೆ ಕೆಲವ್ರಿಗೆ ಯಾರ್ಯಾರು ಗೊತ್ತಿರಲ್ಲ, ಗೊತ್ತಿರೋರು ಹೇಳ್ತಾರೆ ಸೀರಿಯಲ್ ಮಾಡ್ತಾಳಲ್ಲ ಆ ಹುಡ್ಗಿ ಇವಳು ಅಂತ. ಸೊ ಅದೇ ನನ್ಗೆ ಇಷ್ಟು ವರ್ಷ ಏನ್ ಮೂವೀಸ್ ಮಾಡಿದ್ದೆ ಅಲ್ಲಿ ರೆಕಗ್ನೈಸೇಷನ್ ಇತ್ತು, ಎಷ್ಟೊಂದ್ ಜನ ಗುರ್ತಿಸಿದ್ರು. ಬಟ್ ಹಳ್ಳಿಯಲ್ಲೂ ನಾನು ರೀಚ್ ಆಗಿರ್ಲಿಲ್ಲ. ಈಗ ನಾನು ಶೂಟ್ ಅಂತ ಬೇರೆ ಯಾವ್ದೇ ಹಳ್ಳಿಗೆ ಹೋದ್ರು, ಎಲ್ಲೇ ಹೋದ್ರು, ಅಲ್ಲಿ ಅಟ್ಲೀಸ್ಟ್ ಒಂದಷ್ಟು ಗುಂಪನ್ನು ನನ್ನ ನೋಡಿ ಗುರ್ತಿಸ್ತಾರೆ. ಪ್ರಣಿ ಅಲ್ವಾ ನೀನು, ಶಿವಪ್ರಸಾದ್ ಮಗಳಲ್ವಾ ನೀನು ಅಂತ. ಅಷ್ಟು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿದೆ. ಎಲ್ಲೆಲ್ಲ ಶೂಟ್ ಮಾಡ್ಕೊಂಡ್ರಿ? ಚಿಕ್ಕಮಂಗ್ಳೂರು, ಮೂಡ್ಗೆರೆ, ಚೀಕ್ನಳ್ಳಿ, ನಾಗೇನಹಳ್ಳಿ ಅಂತ ಎಲ್ಲ ಅಲ್ಲೇ ಟೋಟಲ್ ಚಿಕ್ಕಮಂಗ್ಳೂರು. ಸಾಂಗ್ ಇದೆಯಾ ರೊಮ್ಯಾಂಟಿಕ್ ಸಾಂಗ್ ಯಾವ್ದಾದ್ರು? ಸರ್ ಎಲ್ಲ ಅದೆಲ್ಲ ಹೆಂಗ್ ಮಾಡಿದ್ರಿ ಅಟ್ಲೀಸ್ಟ್? ಅದೆಲ್ಲ ಬಂದ್ಬಿಟ್ಟು ಇದು ಬರೀ ಮಾಂಟೇಜ್ ಅಲ್ಲೇ ತೆಗ್ದಿರೋದು. ಮೂವಿಯಿಂದ ಆಚೆ ಡಿಫ್ರೆಂಟ್ ಆಗಿ ತೆಗ್ದಿರೋ ತರ ಯಾವ್ದು ಇಲ್ಲ, ಎಲ್ಲ ಮಾಂಟೇಜ್ ಫಿಲಮ್ ಅಲ್ಲೇ ನಡೆಯೋ ತರ ಆ ಮಾಂಟೇಜಸ್ ಅಲ್ಲೇ ಮಾಡಿರೋದು. ಫಸ್ಟ್ ಟೈಮ್ ಫುಲ್ ಪ್ಲೆಡ್ಜ್ ಹೀರೋಯಿನ್ ಆಗಿದ್ದು ಫಸ್ಟ್ ಫಿಲಮ್, ಹೇಗೆ ಎಕ್ಸ್ಪೀರಿಯನ್ಸ್? ಎಷ್ಟು ಜವಾಬ್ದಾರಿ ಇದೆ ಇವಾಗ? ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್ ಚೆನ್ನಾಗಿತ್ತು. ಫಸ್ಟ್ ನನಗೆ ಅನ್ಕೊಂಡಿರ್ಲಿಲ್ಲ ನಾನು ಈ ಪಾತ್ರನ ಮಾಡಿದ್ದು ಅಂತ. ಮೇಕಪ್ ಎಲ್ಲ ಹಾಕಿದ್ಮೇಲೆ ಒಂದು ಸೀನ್ ಎಲ್ಲ ಮಾಡಿದ್ಮೇಲೆ ನನ್ಗೊಂದ್ ಸ್ವಲ್ಪ ಹೋಪ್ಸ್ ಬಂತು, ನಿಭಾಯಿಸ್ಬೋದು ಈ ಕ್ಯಾರೆಕ್ಟರ್ ಅಂತ. ಇವಾಗ ಪ್ರತಿಯೊಬ್ರು ಒಂದೇ ಚೈಲ್ಡ್ ಆರ್ಟಿಸ್ಟ್ ಆಗಿ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ರೆ ಸಡನ್ ಆಗಿ ಫುಲ್ ಫ್ಲೆಜ್ ಹೀರೋಯಿನ್ ಆಗಿ ಮಾಡ್ತಿರೋದು ಎಷ್ಟೊಂದ್ ಜನರಿಗೆ ಆಶ್ಚರ್ಯ ಆಗಿದೆ. ಎಷ್ಟೊಂದ್ ಜನ ಪಾಸಿಟಿವ್ ರಿವ್ಯೂಸ್ ಬಂದಿದೆ, ನನಗೆ ತುಂಬಾ ಖುಷಿ ಆಯ್ತು ಅಂತ. ಜವಾಬ್ದಾರಿ ಹಂಗೆ ಇದೆ. ಕ್ಯಾರೆಕ್ಟರ್ ಅಂತ ಬಂದಾಗ ಆಯುಷಾ ಏನಿದ್ದಾಳೆ ಅಂದ್ರೆ ನಂಗೂ ಆಯುಷಾಗೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ತುಂಬಾ ಬೋಲ್ಡ್, ಬ್ರೇವ್, ಸ್ಟ್ರೈಟ್ ಫಾರ್ವರ್ಡ್, ಏನಿದ್ರು ಹಂಗೆ ಹೇಳೋದು ಆ ತರ. ಸೊ ಚೆನ್ನಾಗಿ ನಿಭಾಯಿಸಿದೀನಿ ಅಂತ ಅನ್ಕೊಂಡಿದೀನಿ, ಜನ ನೋಡಿ ಹೇಳ್ಬೇಕು. ಯಾರು ಟೀಸರ್ ಯಾರು ಕಳ್ಸಿದ್ರೆ, ಯಾರು ಫೋನ್ ಮಾಡಿದ್ರು ದರ್ಶನ್ ಸರ್ ಅವರು, ಬೇರೆ ಯಾರು? ಹೌದು, ಎಲ್ಲಾರು ಫೋನ್ ಮಾಡಿ ವಿಶಸ್ ತಿಳಿಸಿದ್ದಾರೆ. ಧ್ರುವ ಸರ್ಜಾ ಸರ್ ಆಗಿರ್ಬೋದು, ರಮೇಶ್ ಅಣ್ಣನ್ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಎಲ್ಲಾ ವಿಶ್ ಮಾಡಿದ್ದಾರೆ. ಹೆಚ್ಚಾಗಿ ವಿನೋದ್ ಪ್ರಭಾಕರ್ ಅಂಕಲ್ ಅವರು ಕೂಡ ಫೋನ್ ಮಾಡಿ ನೆನ್ನೆ ಕೂಡ ಸಿಕ್ಕಿದ್ರು. ಅವರು ಕೂಡ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಹೇಳಿದ್ರು ನನ್ಗೆ. ಅಂದ್ರೆ ಪ್ರತಿಯೊಬ್ರಿಗೂ ನಾನು ಈ ಎಲ್ಲಾ ಸೆಲೆಬ್ರೇಷನ್ ತುಂಬಾ ಚಿಕ್ಕ ಹುಡುಗಿ, ಅಂದ್ರೆ ನನ್ಗೊಂದು 7-8 years ಇದ್ದಾದ್ರಿಂದನೂ ಅವ್ರ ಜೊತೆ ನೋಡ್ಕೊಂಡು ಪ್ರತಿಯೊಂದು ಶೋಸ್ ಅಲ್ಲಿ ಭಾಗಿಯಾಗಿ ಬಂದಿದ್ದೆ. ಇವಾಗ ನನ್ನ ಹೀರೋಯಿನ್ ಆಗಿ ನೋಡಿ ಅವ್ರಿಗೂ ತುಂಬಾ ಖುಷಿ ಆಯ್ತು. ಅವರು ಕೂಡ ಒಳ್ಳೆ ವಿಷಸ್ ತಿಳಿಸಿದ್ದಾರೆ, ಒಳ್ಳೇದಾಗ್ಲಿ ಅಂತ ಖುಷಿ. ಫ್ರೆಂಡ್ಸ್ ಎಲ್ಲ ಏನಂದ್ರು ಟೀಸರ್? ಅದೇ ಟೀಸರ್ ನೋಡಿದ ತಕ್ಷಣ ಇವಾಗ ಟೀಸರ್ ಅಲ್ಲಿ ಒಂದ್ ಸೀನ್ ಇದೆ, ನೀನ್ ಹೇಳು ಅಂತ ಅಂದಾಗ ಫಸ್ಟ್ 3 ಮುತ್ಕೊಡು ಆಮೇಲೆ ಹೇಳ್ತೀನಿ ಅಂತ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಕಾಲ್ ಎತ್ತರೆ ಮಾತಾಡಲ್ಲ, ಏನ್ ಹೇಳು ಅಂತ ಅಂತೀನಲ್ಲ ಅವಾಗ 3 ಮುತ್ಕೊಡು ಆಮೇಲೆ ಹೇಳ್ತೀನಿ ಆತರ ಎಲ್ರು. ಸಿನಿಮಾ ಯಾವ ರಿಲೀಸ್? ಈ ತಿಂಗ್ಳೆ, ಈ ಮಂತ್ ಟ್ರೇಲರ್ ಬಂದ್ಬಿಟ್ಟು 6th ಇಲ್ಲ 7th ಟ್ರೇಲರ್ ಲಾಂಚ್ ಮಾಡ್ತಾರೆ. ಸಿನಿಮಾ ಆಡಿಯನ್ಸ್ ಏನಾಯ್ತು? ಅದೇ ನಾವು ಹೊಸಬ್ರು ಒಂದು ಪ್ರಯತ್ನ ಮಾಡಿದೀವಿ. ಹೀರೋಯಿನ್ ಆಗಿರ್ಬೋದು, ನಮ್ಮ ಫಸ್ಟ್ ಮೂವಿ ಹೀರೋಯಿನ್ ಆಗಿ ನಮ್ಮ ಡೆಬ್ಯೂ ಮೂವಿ. ಸೊ ಇದರಲ್ಲಿ ನಾವಿಬ್ರು ಹೊಸಬ್ರು, ಇದ್ರಲ್ಲಿ ಇನ್ನ ಬೇರೆ ಕಲಾವಿದ್ರು ಇದಾರೆ. ಒಂದ್ ಹೊಸ ಕಥೆನ ಹೊಸ ರೀತಿ, ಇವಾಗ ನಾರ್ಮಲ್ ಆಗಿ ಬರೋ ಕಥೆಗಳಿಂತ ಈ ಲವ್ ಸ್ಟೋರಿ ಡಿಫ್ರೆಂಟ್ ಆಗಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಮ್ ಕಾಗದ ಚಿತ್ರನ ನಿಮ್ ಮುಂದೆ ಇದೇ ತಿಂಗಳು ತರ್ತಿದೀವಿ. ಸೊ ಎಲ್ಲಾ ಆಡಿಯನ್ಸ್ ಬಂದು ಥಿಯೇಟರ್ ಅಲ್ಲೇ ನೋಡಿ ಸಪೋರ್ಟ್ ಮಾಡ್ಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ. ಥ್ಯಾಂಕ್ ಯು.